ಕಿಡ್ನಾಪ್ ಆರೋಪದ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರಿಗೆ ಸಂಕಷ್ಟ ಕಾದಿದ್ಯಾ? ಪತ್ತೆಯಾದ ಕೂಡಲೇ ಅರೆಸ್ಟ್ ಆಗ್ತಾರಾ ಭವಾನಿ ರೇವಣ್ಣ ಎನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ನಿನ್ನೆ ವಿಚಾರಣೆ ನಡೆಸಲಿಕ್ಕೆ ಹೊಳೆನರಸೀಪುರಕ್ಕೆ ಹೋಗಿತ್ತು SIT ತಂಡ. ಇಡೀ ದಿನ ಮನೆ ಬಳಿ ಕಾದು ಕುಳಿತಿದ್ರು ಕೂಡ ಭವಾನಿ ರೇವಣ್ಣ ಅವರು ಹಾಜರಾಗಲಿಲ್ಲ. ಬಂಧನದ ಭೀತಿಯಿಂದ ತಲೆಮರೆಸಿಕೊಂಡಿದ್ದಾರಾ ಭವಾನಿ ರೇವಣ್ಣ? ತೀವ್ರ ಕುತೂಹಲ ಮೂಡಿಸ್ತಾ ಇದೆ SIT ಅಧಿಕಾರಿಗಳ ಮುಂದಿನ ನಡೆ. ಭವಾನಿ ರೇವಣ್ಣ ಅವರಿಗೆ ಆರೋಪಿ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಅವರನ್ನು SIT ನೋಟಿಸ್ ಕೊಡ್ತಾ ಇದೆ, ವಿಚಾರಣೆಗೆ ಹಾಜರಾಗಿ ಅಂತ ಹೇಳ್ತಾ ಇದೆ. ಯಾವುದೇ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರನ್ನು ಆರೋಪಿಯನ್ನಾಗಿ ಮಾಡಿಲ್ಲ. ಈಗಾಗಲೇ ದಾಖಲಾಗಿರುವಂಥ ಪ್ರಕರಣಗಳಲ್ಲಿ ಕೂಡ ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿರುವಂಥ ಪ್ರಕರಣ, KR ನಗರ ವಿಚಾರ, ಎಲ್ಲಿಯೂ ಕೂಡ ಭವಾನಿ ರೇವಣ್ಣ ಅಕ್ಯೂಸ್ಡ್ ಅಂತ ಇಲ್ಲ. ಆದರೆ ಭವಾನಿ ರೇವಣ್ಣ ಅವರ ಹೆಸರು ದೂರಿನಲ್ಲಿ ಉಲ್ಲೇಖ ಆಗಿದೆ. ಹೀಗಾಗಿ ಅವರನ್ನು ವಿಚಾರಣೆಗೊಳಪಡಿಸುವಂಥ ಅವಶ್ಯಕತೆ SITಗಿದೆ. SIT ಅವರಿಗೆ ನೋಟಿಸ್ ಕೊಟ್ಟಿದೆ. ನೋಟಿಸ್ ಕೊಟ್ಟಿತ್ತು. ಅನಾರೋಗ್ಯದ ಕಾರಣಕ್ಕಾಗಿ ಅವರ ಮನೆಯಲ್ಲಿಯೇ ವಿಚಾರಣೆ ನಡೆಸಲಿಕ್ಕೆ ಓಕೆ ಅಂತ ಹೇಳಿದರು. ಈ ಕಾರಣದಿಂದಾಗಿ ನಿನ್ನೆಯಷ್ಟೇ SIT ತಂಡ ಹೊಳೆನರಸೀಪುರ ದೇವರ ನಿವಾಸಕ್ಕೆ ತೆರಳಿತ್ತು. ಆದರೆ ಇದೀಗ ಅವರು ಸಿಕ್ಕಿಲ್ಲ. SIT ಅಧಿಕಾರಿಗಳು ಯಾವ ನಡೆಯನ್ನು ಅನುಸರಿಸ್ತಾರೆ ಅನ್ನೋದು ಭಾರಿ ಕುತೂಹಲ ಮೂಡಿಸ್ತಾ ಇದೆ.